ನಮ್ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಹಿಂದೆ ಬಿಟ್ಟಿಲ್ಲ ಅನ್ನೋದು ಸತ್ಯದ ಮಾತೈತಿ. ಇಂಥ ತ್ಯಾಗ ಬಲಿದಾನ ತಿಳಿಸೋ ಕೆರೆಗೆ ಹಾರ ಎಂಬ ಕಥೆಯನ್ನ ತಮ್ಮ ಹೇಳ್ತೀನಿ ಕೇಳ್ರಿ. ಸುತ್ತಲಿನ 10 ಸೀಮೆಗೆ ಹೆಸರಾದ ಊರು ಕಲ್ಲಲಕೇರಿ. ಊರ ಜನರನ್ನು ತನ್ನ ಮಕ್ಕಳಂತೆ ಕಾಣೋ ಮಲ್ಲನಗೌಡ. ಗೌಡರೆಂದರೆ ಊರು ಜನರಿಗೂ ಅಷ್ಟೇ ಗೌರವ. ಆ ಮಲ್ಲನಗೌಡನ ಮುತ್ತಿನ ಕಿರಿ ಮಗ ಮಹದೇವರಾಯ. ಆತನಿಗ ದಂಡಿನಾಗ ಅಂದ್ರ ಸೈನ್ಯದಾಗ ದೊಡ್ಡ ನೌಕರಿ ಐತ್ರಿ. ಆ ಸುಂದರಗಳಿಗೆ ಪಕ್ಕದ ಬರ್ಮೇಗೌಡರ ಮಗಳು ಚೆನ್ನೈಲಿ ಚೆಲುವಿ ಭಾಗೀರಥಿನ ಮಡದಿಯನ್ನಾಗಿ ತರಬೇಕೆಂದು ನಿಶ್ಚಯಿಸಿ ಸಾವಿರಾರು ಜನರ ಸಾಕ್ಷಿಯಲ್ಲಿ ಮದುವೆ ಎಂಬ ಮಂಗಳ ಕಾರ್ಯ ಅದ್ದೂರಿಯಾಗಿ ನಡೆಯಿತು. ಆದ್ರೆ ಏನ್ ಮಾಡಕ್ಕಾಗ್ತದೆ, ಮದುವೆಯಾಗಿ 8 ದಿನಗಳೊಳಗ ಮಾದೇವರಾಯಂಗ ದಂಡಿನಿಂದ ಕರೆ ಬಂದೈತಿ. ಒಲ್ಲದ ಮನಸ್ಸಿನಿಂದ ದಂಡಿ ಹೊಟ್ಟ ನೋಡ್ರಿ ಮಾದೇವರಾಯ. ಇದರಿಂದ ಪುರದ ಪುಣ್ಯ ಪುರುಷರು ಬಿದ್ದೆ ಹೋಗುತ್ತಿದೆ ಎಂಬ ಕೊಲ್ಲರಕೇರಿಯಲ್ಲೂ ಆಯ್ತು. ಮಳೆಯೂ ಬಂದಿಲ್ಲ, ಕೆರೆ ಹೊಳೆ ಎಲ್ಲ ಒಣಗಿದೆ. ಭೀಕರ ಬರಗಾಲ ಬಂದಿದೆ. ಜನ ಜಾನುವಾರುಗಳೊಂದಿಗೆ ಹೂ ಬಿಟ್ಟು ಹೊರಟರು. ಊರಿನ ಮುಖಂಡರು ಗೌಡ್ರತ್ತ ತಮ್ಮ ಕಷ್ಟ ಅದೆಲ್ಲ ಹೇಳ್ಕೊಂಡ್ರು. ನಮ್ಮ ಊರಿಗೆ ಒಂದು ಕೆರೆ ಅಂತ ಇದ್ದಾಗ ಇಂಥ ಕಷ್ಟ ಎಲ್ಲ ಗೊತ್ತಿರಲಿಲ್ಲ ಅಂದ್ರು. ತಡ ಮಾಡಿಲ್ಲ ಗೌಡ, ಜೋಯಿಸು ಕರೆಸಿ ಮುಹೂರ್ತ ನಿಲ್ಲಿಸಿ ತನ್ನ ಹೊಲಕ್ಕ ಕೆರೆಗೆ ಚುರುಚಿದ. ಆದ್ರ ಈ ಖುಷಿ ತುಂಬಾ ಹೊತ್ತು ಉಳಿಲಿಲ್ಲ. ಎಷ್ಟೋ ದಿನ ಸಾವಿರಾರು ಮಂದಿ ಬಂದು ಕೆರೆ ಅಗಿದ್ರು. ಕೆರೆಯಾಗ ಸರಿಯಷ್ಟು ನೀರು ಬಂದಿಲ್ಲ. ಊರಿಗೊಂದು ಕೆರೆ ತೋಡಿಸಿ ಊರ್ ಮಂದಿ ಕಷ್ಟ ಕಳಿಬೇಕು ಅನ್ನೋ ಗೌಡನ ಆಸೆ ನಿರಾಸೆಯಾಯಿತು. ಚಿಂತೆ ಮಾಡ್ತಾ ಜೋಯಿಸು ಮನೆಗೆ ಹೋದ. ಜೋಯಿಸು ಪರಿಹಾರ ಕೇಳ್ದ. ಜೋಯಿಸು ಪಗಡೆ ಹಾಕಿದ್ರು, ಪಂಚಾಂಗ ನೋಡಿದ್ರು, ನಂಬಿದ ಯಕ್ಷಮನ ಸಾಕ್ಷಿಯಾಗಿ ನುಡಿದ್ರು. ಗೌಡ, ನಿಮ್ಮ ಮನೆ 3 ಮಂದಿ ಸತ್ಯ ಅಂದ್ರಾಗ ಒಬ್ಬ ಕೀನ ಈ ಕೆರೆ ಜಲದೇವತೆಗೆ ಹಾರವಾಗಿ ಮಾಡಬೇಕ ಅಂತಂದ್ರು. ಗೌಡ ತಲೆ ಸುತ್ತಿ ಬಿದ್ದ. ಚಿಂತೆ ಮಾಡ್ತಾ ಮನೆಗೆ ಹೋದ. ಜೋಯಿಸು ಏನಂದ್ರು ಅಂತ ಗೌಡ್ತಿ ಕೇಳಿದ್ಲು. ವಿಷಯ ಕೇಳಿದ ಗೌಡ್ತಿ ದಂಗಾಗಿ ಹೋದ್ಲು. ಊರು ಉಳಿಸ್ಬೇಕು ಅಂದ್ರ ಯಾರನ್ನಾದ್ರೂ ತ್ಯಾಗ ಮಾಡ್ಬೇಕಾಗ್ತೈತಿ. ಆದ್ರೆ ಯಾರನ್ನ ಮಾಡೋದು ಅಂತ ಚಿಂತೆ ಆಯ್ತು. ಹಿರಿ ಸಸಿ ದಾನ ಧರ್ಮ ಮುಂದುವರಿಸಾಕ್ಬೇಕು. ನಡುಕು ಸಸಿ ಚಿಕ್ಕ ಮಕ್ಕಳ ತಾಯಿ. ಇನ್ ಕಿರಿ ಸಸಿ ಭಾಗೀರಥಿ ಎಲ್ಲರ ಮೆಚ್ಚಿನ ಸಸಿ. ಕಿರಿ ಸಸಿ ಭಾಗೀರಥಿನ ಕೆರೆಗೆ ಹಾರ ಕೊಡುವ ಎಂದು ಮಾತಾಡ್ಕೊಂಡ್ರು. ಮಳೆಯಲ್ಲಿ ನಿಂತು ಕೇಳಿಸ್ಕೊಂಡ ಭಾಗೀರಥಿ ತನ್ನ ತವ್ರ ಮನೆ ನೆನಪಾಗಿ ಅತ್ತಿ ಹತ್ರ ನನ್ನ ತಂದೆ ತಾಯಿ ನೋಡ್ಬೇಕು, ಹೋಗ್ ಬರ್ತೀನಿ ಅಂತಂದು. ಅತ್ತೆ ಭಾರವಾದ ಮನಸ್ಸಿನಿಂದ ಹೋಗ್ಬಾ ಮಗಳೇ ಅಂತ ಕಳಿಸಿಕೊಟ್ರು. ಭಾಗೀರಥಿ ತನ್ನ ತವ್ರ ಮನೆಗೆ ಬಂದು ತಂದೆ ತಾಯಿ ಮಾತಾಡಿಸಿ ತನ್ನ ಜೀವ ಗೆಟ್ಟಿ ಸರಸವನ ಮನೆಗೆ ಬಂದು ಸರಸವನ ಹತ್ರನು ಮಾತಾಡಿದ್ಲು. ತನ್ನ ಸಂಕಟವನ್ನೆಲ್ಲ ಹೇಳ್ಕೊಂಡು, ನೀನೇ ಹೇಳಿ ನಾ ಏನ್ ಮಾಡೋದು ಅಂತ ಕೇಳ್ಕೊಂಡು, ಅತ್ತೆ ಮಾವ ಹೇಗೆ ಹೇಳ್ತಾರೋ ಹಾಗೆ ಮಾಡು, ನಿನ್ ಜೀವನ ಪಾವನ ಆಗ್ತೈತಿ ಅಂತಂದು. ಭಾಗೀರಥಿ ಭಾರವಾದ ಮನಸ್ಸಿನಲ್ಲಿ ಗಟ್ಟಿಯಾದ ನಿರ್ಧಾರ ಮಾಡಿ ಮನೆಗೆ ಬಂದು ಎಲ್ಲ ಭಾಗೀರಥಿ ಹೋಗಿ ಸ್ನಾನ ಮಾಡಿ ಬಾಗಿನ ತರವ್ವ ಅಂತಂದು. ಭಾಗೀರಥಿ ಹೋಗಿ ಸ್ನಾನ ಮಾಡಿ ಬಾಗಿನ ತೆಕ್ಕೊಂಡು ಬಂದು ಎಲ್ಲರೂ ಕೆರೆ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಹೊರಟರು. ಅತ್ತಿ ಬೇಕಂತಲೇ ಬಂಗಾರ ಬಟ್ಟಲನ್ನು ಕೆರೆಯಾಗ ಬಂದು ಅರ್ಧ ದಾರಿಗೂ ಬಾಕು ನಾಟಕ ಮಾಡಿದ್ರು. ಅಯ್ಯ, ಬಂಗಾರ ಬಟ್ಟಲನ್ನು ಕೆರೆಯಾಗ ಬಿಟ್ಟು ಬಂದ್ವಿ. ಗೊತ್ತಿತ್ತು. ಹಾ ಅತ್ತೆ ಅಂತ ಹೇಳಿ ಕೆರೆ ಎತ್ತ ಬಂದ್ರು. ಕೆರೆಗೆ ಇಳಿದು ಬಂಗಾರದ ಬಟ್ಟಲನ್ನು ತೆಕ್ಕೊಂಡು ಹೊರಟ್ಲು. ಕಾಲ ಕಾಯ್ತಾ ಇತ್ತು. ಒಂದೆಟ್ಲು ಏನೋ ಒಕ್ಕ ಪಾದಕ್ಕ ನೀರು ಬಂತು. 3 ಮೆಟ್ಲು ಏನೋ ಒಕ್ಕ ಮೊಣಕಾಲ್ವರೆಗೂ ನೀರು ಬಂತು. 5 ಮೆಟ್ಲು ಏನೋ ಒಕ್ಕ ಕೆರೆ ತುಂಬಿ ಹರಿತು. ಹೌದು, ಕೆರೆ ತುಂಬಿ ಹರಿತು. ಭಾಗೀರಥಿ ತನ್ನ ಜೀವವನ್ನೇ ತ್ಯಾಗ ಮಾಡಿ ಊರಿಗೆ ಬೆಳಕಾದ್ಲು. ಅತ್ತ ದಂಡಿನಾಗ ಮಲಗಿದ್ದ ಮಾದೇವರಾಯಂಗ ಕೆಟ್ಟ ಕನಸು ಬಿದ್ದು ಬೆಚ್ಚಿ ಬಿದ್ದ. ತನ್ನ ಮನೆ
ಅವಸರವಾಗಿ ಊರ್ ಕಡೆ ಹೊರಟ. ಊರಲ್ಲಿ ಬಂದು ಮನೆ ನೋಡಿದ್ರೆ ಹೆಂಡತಿ ಸುಳಿವಿಲ್ಲ. ತಾಯಿನ ಕೇಳಿದ್ರೆ ಹೇಳಪ್ಪ ಅಂತ ಹೇಳಿದ್ರು. ಮಾದೇವಯ್ಯ ತವ್ರ ಮನೆಗೆ ಓಡಿದ. ತವ್ರ ಮನೆಗೆ ಬಂದು ನೋಡಿದ್ರು ಹೆಂಡತಿ ಸುಳಿವಿಲ್ಲ. ಅತ್ತಮ್ಮ ಅತ್ತಮ್ಮ ನನ್ ಮಡ್ದಿ ಭಾಗೀರಥಿ ಎಲ್ಲೋಗ್ಯಾಳ ಅಂತ ಕೇಳ್ದ. ನಿನ್ ಮಡ್ದಿ ಭಾಗೀರಥಿ ತನ್ ತವ್ರ ಮನೆಗೆ ಹೋಗ್ಯಾಳಪ್ಪ ಅಂತ ಹೇಳಿದ್ರು. ಮಾದೇವರಾಯ ಸರಸವ್ರ ಮನೆಗೂ ಓಡಿದ. ಸರಸವ್ರ ಮನೆಗೆ ಬಂದು ನೋಡಿದ್ರು ಹೆಂಡತಿ ಸುಳಿವಿಲ್ಲ. ನೀನನ್ ಮಡ್ದಿ ಗಟ್ಟಿ ಅಲ್ಲೇನ, ನನ್ ಮಡ್ದಿ ಭಾಗೀರಥಿ ಎಲ್ಲೋಗ್ಯಾಳ ಅಂತ ಹೇಳ್ದ. ಅವಳು ತಲೆ ತಗ್ಗಿಸಿದ್ಲು. ನೀನಿಂದ ಆಗಿದ್ರ ಆಕೆ ಮೇಲೆ ಆಣೆ ಅಂತಂದ. ನಿನ್ ಮಡ್ದಿ ಭಾಗೀರಥಿ ಊರು ಉಳಿಸೋ ಸಲುವಾಗಿ ಕೆರೆಗೆ ಹಾರವಾಗ್ಯಾಳ ಅಂತ ಹೇಳಿ ಭಿಕ್ಕಿ ಭಿಕ್ಕಿ ಅಂದ್ಲು. ಮಾದೇವರಾಯಂಗ ಸಿಡಿಲು ಬಡಿದಂಗಾಯ್ತು. ಭಾಗೀರಥಿ ಅಂತ ಕೆರೆಯತ್ತ ಓಡಿದ. ಕೆರೆ ತುಂಬಿ ಹರಿತಾ ಇತ್ತು. ಕೆರೆ ಮಧ್ಯದಿಂದ ಭಾಗೀರಥಿ ಕೈ ಬಿಸಿ ಕರೆದಂತೆ ವಾಸವಾಗುತ್ತಿತ್ತು. ಭಾಗೀರಥಿ ಇಕ್ಕೋ ನೋಡು, ನಾನು ದುಡಿಮೆ ನಡೆದಾಗ ಮುತ್ತಿನ ಸಲ ಮಾಡ್ಕೊಂಡಂದೀನಿ. ಈ ಮುತ್ತಿನ ಕಳ್ಕೊಳ್ಳೋ ಮುತ್ತಿನ ನೀನೇ ಇದ್ಮೇಲ ಇದನ್ನ ಏನಾರ ಮಾಡಿ ಇಕೋ ಇಕೋ ನಾನು ಮತ್ತೆ ಭಾಗೀರಥಿ ಅಂತ ಅವನು ಕೆರೆಗೆ ಹಾರಿ ಭಾಗೀರಥಿಯೊಂದಿಗೆ ಸೇರಿ ಹೋದ. ಭಾಗೀರಥಿಯೊಂದಿಗೆ ಈ ಕಥೆ ಹೇಳೋಕೆ ಮಾದೇವರಾಯ ಕುದುರೆ ಕೆರೆ ದಂಡಿನಾಗ ನಿಂತು ಮೂಕ ಸಾಕ್ಷಿಯಾಗಿ ನೋಡ್ತಾ ಇತ್ತು. ಈ ಕಥೆಯ ನೀತಿ ಏನೆಂದರೆ, ಬದುಕಿಗೆ ಸಾವು ಮೂಲ, ಈ ಭೂಮಿಯಾಗ ಭೋಗಕ್ಕೆ ತ್ಯಾಗ ಮೂಲ. ಹೆಣ್ಣೆಂದರೇನೆ ತ್ಯಾಗಕ್ಕೆ ಮುನ್ನುಡಿಯು, ಹೆಣ್ಣಿಗೆ ಶರಣು ಹೇಳ, ಹೆಣ್ಣಿನ ತ್ಯಾಗಕ್ಕೆ ಶರಣು ಹೇಳ. ಧನ್ಯವಾದಗಳು.